ಫೋನ್ ಮಾಡಿದ್ರು ಅರ್ಧ ಗಂಟೆ ಮುಂಚೆ, ರೀ ನನಗೆ ಅರ್ಜೆಂಟ್ ಇವಾಗ 2,000 ರೂಪಾಯಿ ಬೇಕು, ಇಲ್ಲಿ ಅಂಗಡಿ ಹತ್ರ ಇದ್ದೀನಿ, ಏನೋ ತಗೋತಾ ಇದ್ದೀನಿ ಅಂತ. ನಾನು ಕ್ಯಾಶ್ ಕೊಡೋಕ್ಕಾಗಲ್ಲ, ಇಮ್ಮಿಡಿಯೇಟು ನಾನು ಫೋನ್ಪೇ ಮಾಡಿದೆ, ಟಕ್ ಅಂತ ಅಲ್ಲಿ. ಇವಾಗ ನಾವು ಪೇಮೆಂಟ್ ಮಾಡೋಕ್ಕೆ ಹೋದ್ರೂ ಸರ್ವರ್ ಡೌನ್ ಆಗುತ್ತೆ. ಇವಾಗ ಎಲ್ಲರೂ ವೋಟಿಂಗ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಸರ್ವರ್ ಬರಲ್ಲ. ಸೊ ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾವು ರಿಸಲ್ಟ್ ಓಪನ್ ಮಾಡೋವಾಗಲೂ ಹಾಗೆ, ಎಲ್ಲರೂ ಓಪನ್ ಮಾಡೋವಾಗ ಏನಾಗುತ್ತೆ, ಸರ್ವರ್ ಬರಲ್ಲ. ಸೊ ಸರ್ವರ್ ಮೊನ್ನೆ ಒಂದ್ಸತಿ ಏನೋ ಮೊಬೈಲ್ದು ಒಂದು ಇದು ಮೆಸೇಜ್ ಬಂತು, ಅಲರ್ಟ್, ಯುದ್ಧ ಆಗ್ತಾ ಇದೆ, ಒಂದು ಅವೇರ್ನೆಸ್ ಅಲರ್ಟ್ ಅಂತ ಹೇಳ್ಬಿಟ್ಟು ಎಲ್ಲರ ಮೊಬೈಲ್ಗೂ ವಿತಿನ್ 30 ಸೆಕೆಂಡ್ ಒಳಗಡೆ ಪ್ರತಿಯೊಬ್ಬರಿಗೂ ಒಂದು ಅಲರ್ಟ್ ಮೆಸೇಜ್ ಬಂತು. ಅವಾಗ ಸರ್ವರ್ ಡೌನೇ ಆಗಲೇ ಇಲ್ಲ ನನ್ನ ಪ್ರಕಾರ. ಚೆನ್ನಾಗಿರ್ಬೋದು ಸರ್, ಈ ಥರ ಮಾಡ್ಬೋದು. ಬಟ್ ವೃದ್ಧರು, ವಯಸ್ಸಾದವರು ಎಲ್ಲ ಇರ್ತಾರೆ, ಅವ್ರನ್ನ ಲೈಕ್ ಅವ್ರಿಗೆ ಯಾವ ಥರ ಅನುಕೂಲ ಆಗೋ ಥರ ಹೆಲ್ಪ್ ಮಾಡ್ಕೊಂಡು ಇವೆಲ್ಲ ಮಾಡಿದ್ರೆ ಒಳ್ಳೆ ಸಕ್ಸಸ್ಫುಲ್ ಆಗ್ಬೋದು. ಮೇನ್ ಕ್ವಶನ್ ಏನಂತಂದ್ರೆ, ನಾವೆಲ್ಲಾನು ಡಿಜಿಟಲ್ ಇಷ್ಟೊಂದು ಹೈಯಲ್ಲಿ ಇದೆ, ಎಲ್ಲಾನು ಆನ್ಲೈನ್ ಅಲ್ಲೇನೆ ನಾವು ಪರ್ಚೇಸ್ ಮಾಡೋದಾಗ್ಲಿ ಏನೇ ಆಗ್ಲಿ ನಾವು ತುಂಬಾ ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ. ಅದೇ ತರ ವೋಟಿಂಗ್ ಯಾಕೆ ಆನ್ಲೈನ್ ಅಲ್ಲಿ ಬರಬಾರ್ದು ಅಂತ ನನ್ನ ಪ್ರಶ್ನೆ, ನೀವೇನ್ ಹೇಳ್ತೀರಿ? ಸರ್, ಬಂದರೂ ಚೆನ್ನಾಗಿರುತ್ತೆ, ಬಟ್ ಅದ್ರದ್ದು ತುಂಬ ಸೆಕ್ಯೂರು, ತುಂಬ ಏನು ಅಡೆಚಣೆಗಳು ಬರ್ತಾವ, ಅವೆಲ್ಲ ತುಂಬ ನೋಡ್ಕೊಬೇಕು. ಯಾಕಂದರೆ ಇವಾಗ ಸೈಬರ್ ಫ್ರಾಡ್ ಅನ್ನೋದು ತುಂಬ ಇದಾಗಿದೆ. ಸೊ ಅದರಲ್ಲಿ ಎಷ್ಟು ನಾವು ಸೆಕ್ಯೂರಾಗಿ ಎಷ್ಟು ಸೆಕ್ಯೂರ್ ನೀವು ಜಾಗೃತಿ ಮೂಡಿಸ್ತಿರೋ, ಇದರಿಂದ ಸೆಕ್ಯೂರ್ ಇರುತ್ತೆ. ನಾವು ಅಷ್ಟು ಜಾಗೃತಿಯಾಗಿ ಇವೆಲ್ಲ ಸೀಕ್ರೆಟಾಗಿ ನಾವು ಇವೆಲ್ಲ ನಿಮ್ಮದು ವೋಟಿಂಗ್ನ ಪ್ರೈವಸಿ ಮೇಂಟೈನ್ ಮಾಡ್ತೀವಿ, ಹಂಗೆಲ್ಲ ಬರುತ್ತೋ ಅವಾಗ ಜನಕ್ಕೆ ನಂಬಿಕೆ ಬರುತ್ತೆ. ಜನಕ್ಕೆ ನಂಬಿಕೆ ಬಂದಾಗ ಜನನೂ ಅದು ಉಪಯೋಗಿಸ್ತಾರೆ. ಸೊ ಅದು ಉಪಯೋಗಿಸಿದಾಗ ಒಳ್ಳೆ ಮಟ್ಟದಲ್ಲಿ ವೋಟಿಂಗ್ ಚೆನ್ನಾಗಿ ಆಗ್ಬೋದು. ಈಗ ಎಕ್ಸಾಂಪಲ್, ನಾವು ಆನ್ಲೈನ್ ಅಲ್ಲಿ ಏನಾದ್ರು ಪೇಮೆಂಟ್ ಮಾಡೋವಾಗ 2 ಟೈಮು, ಸೆಕೆಂಡ್ ಟೈಮು ಆರ್ ಥರ್ಡ್ ಟೈಮು OTP ಮತ್ತೆ ಈ ತರದ್ದೆಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ಸೆಕ್ಯೂರಿಟಿಗೋಸ್ಕರ OTP ಆಪ್ಷನ್ ಎಲ್ಲ ಇಡ್ತೀವಿ. ಸೊ ಈ ತರ ಇಟ್ಟಾಗ ಏನಾಗುತ್ತೆ, ಸೊ ಅವಾಗ 100% ಸೆಕ್ಯೂರ್ ಆಗಿ ಹೋಗುತ್ತೆ. ವಿತೌಟ್ OTP ಏನಾನ್ ಮಾಡಂಗಿದ್ರೆ ರೈಟ್, ನೀವ್ ಹೇಳೋದು ಅದರಲ್ಲಿ ಮಿಸ್ಯೂಸ್ ಆಗ್ಬೋದು. ಬಟ್ ಈಗ ನಾವು ಕರೆಕ್ಟ್ OTP ಅಲ್ಲಿ ಹಾಕಿದಾಗ ಸೊ ಅವಾಗ ಅದು ಕರೆಕ್ಟ್ ಆಗಿ ಟ್ರಾನ್ಸ್ಪರೆನ್ಸಿ ಆಗಿ ಬರುತ್ತಲ್ವಾ. ನಮ್ಗೆ ಎಕ್ಸಾಂಪಲ್ ಇನ್ ಕೋಟ್ಯಾಂತರ ರೂಪಾಯಿ ನಾವು ಟ್ರಾನ್ಸ್ಫರ್ ಮಾಡಿದ್ರು ಈಗ ಒಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ಗೆ ನಮಗೆ OTP ಡೆಫಿನೆಟ್ಲಿ ಬರುತ್ತೆ. ಅವಾಗ ನಾವು OTP ಕೊಟ್ರೇನೆ ಅದು ಟ್ರಾನ್ಸ್ಫರ್ ಆಗೋದಕ್ಕೆ 100% ಆಗುತ್ತೆ. ಸೊ ಈ ತರ ಟೆಕ್ನಾಲಜಿ ಬಳಸ್ಕೊಂಡು ನಾವು ವೋಟಿಂಗ್ನು ಈ ತರ OTP ಮೂಲಕ ನಾವು OTP ಹಾಕಿದ್ರೇನೆ ನಮ್ಮ ವೋಟ್ ಅದು ಕನ್ಸಿಡರ್ ಮಾಡೋ ತರ ಬರೋ ತರ ಯಾಕೆ ಆಗ್ಬಾರ್ದು ಅಂತ. ಆಗ್ಬೋದು ಸರ್, ಈ ಥರ ಮಾಡ್ಬೋದು. ಬಟ್ ವೃದ್ಧರು, ವಯಸ್ಸಾದವರು ಎಲ್ಲ ಇರ್ತಾರೆ, ಅವ್ರನ್ನ ಲೈಕ್ ಅವ್ರಿಗೆ ಯಾವ ಥರ ಅನುಕೂಲ ಆಗೋ ಥರ ಹೆಲ್ಪ್ ಮಾಡ್ಕೊಂಡು ಇವೆಲ್ಲ ಮಾಡಿದ್ರೆ ಒಳ್ಳೆ ಸಕ್ಸಸ್ಫುಲ್ ಆಗ್ಬೋದು. ಓಕೆ, ಥ್ಯಾಂಕ್ ಯು. ನೀವೇನು ಹೇಳ್ತೀರಿ? ಸರ್, ಇವಾಗ ನಾವು ಪೇಮೆಂಟ್ ಮಾಡೋಕ್ಕೆ ಹೋದ್ರೂ ಸರ್ವರ್ ಡೌನ್ ಆಗುತ್ತೆ. ಇವಾಗ ಎಲ್ಲರೂ ವೋಟಿಂಗ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಸರ್ವರ್ ಬರಲ್ಲ. ಸೊ ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾವು ರಿಸಲ್ಟ್ ಓಪನ್ ಮಾಡೋವಾಗಲೂ ಹಾಗೆ, ಎಲ್ಲರೂ ಓಪನ್ ಮಾಡೋವಾಗ ಏನಾಗುತ್ತೆ, ಸರ್ವರ್ ಬರಲ್ಲ. ಸೊ ಸರ್ವರ್ ಮ್ಯಾಟರ್ಸ್. ಸೊ ಈಗ ನಾವು ಎಲ್ಲರೂ ಪ್ರತಿಯೊಬ್ಬರು ಗೂಗಲ್ ಯೂಸ್ ಮಾಡ್ತಾ ಇದೀವಿ ಪ್ರಪಂಚಾದ್ಯಂತ. ಅದು ಇದುವರೆಗೂ ಎಲ್ಲಿ ಯಾವತ್ತು ಸರ್ವರ್ ಡೌನ್ ಆಗಿರೋದು ಸರ್ವರ್ ಬಿಕಾಸ್ ಎಲ್ಲರೂ ಒಂದೇ ಸಲ ಮಾಡಲ್ಲ ಸರ್, ಎಲ್ಲೋ ಅಪರೂಪಕ್ಕೆ ಬೇರೆ ಬೇರೆ ಜಾಗದಲ್ಲಿ ಮಾಡ್ತಿರ್ತಾರೆ. ಬಟ್ ಇವಾಗ ನಮ್ಮ ಲೊಕ್ಯಾಲಿಟಿಲಿ ಎಲ್ಲ ಸುತ್ತಮುತ್ತ ಇರೋರು ಒಂದೇ ಟೈಮ್ಗೆ ಎಲೆಕ್ಷನ್ ಹಾಕಕ್ಕೆ ಅಂತ ಓಪನ್ ಮಾಡಿದಾಗ ಅದು ಸರ್ವರ್ ಡೌನ್ ಆಗೇ ಆಗುತ್ತೆ. ಈಗ ಮೊನ್ನೆ ಒಂದ್ಸತಿ ಏನೋ ಮೊಬೈಲ್ದು ಒಂದು ಇದು ಮೆಸೇಜ್ ಬಂತು, ಅಲರ್ಟ್, ಯುದ್ಧ ಆಗ್ತಾ ಇದೆ, ಒಂದು ಅವೇರ್ನೆಸ್ ಅಲರ್ಟ್ ಅಂತ ಹೇಳ್ಬಿಟ್ಟು ಎಲ್ಲರ ಮೊಬೈಲ್ಗೂ ವಿತಿನ್ 30 ಸೆಕೆಂಡ್ ಒಳಗಡೆ ಪ್ರತಿಯೊಬ್ಬರಿಗೂ ಒಂದು ಅಲರ್ಟ್ ಮೆಸೇಜ್ ಬಂತು. ಅವಾಗ ಸರ್ವರ್ ಡೌನೇ ಆಗಲೇ ಇಲ್ಲ ನನ್ನ ಪ್ರಕಾರ, ಚೆನ್ನಾಗೇ ವರ್ಕ್ ಆಯ್ತು ಅಂತ. ಸರ್, ಅದು ಮೆಸೇಜ್ ಅಲ್ಲ ಸರ್, ಮೆಸೇಜ್ ಬರುತ್ತೆ ಸರ್. ಇವಾಗ ನಾವೇನೋ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಏನಾದರೂ ಮಾಡ್ತೀವಿ ಅಂದಾಗ ಸರ್ವರ್ ಡೌನ್ ಆಗೇ ಆಗುತ್ತೆ. ಬಿಕಾಸ್ ನಾವು ಇವಾಗ ರಿಸಲ್ಟ್ ಓಪನ್ ಮಾಡೋವಾಗ್ಲೂ ಅಷ್ಟೇ ಎಷ್ಟೊಂದು ಜನ ಓಪನ್ ಮಾಡ್ತಿರ್ತಾರೆ. ಸೊ ಅವಾಗ ನಮ್ಗೆ ಸರ್ವರ್ ಸಿಕ್ಕಲ್ಲ, ತುಂಬಾ ಹೊತ್ತು. ಇವಾಗ ಪೇಷನ್ಸ್ ಇರಲ್ಲ, ಒಬ್ಬೊಬ್ರಿಗೆ ಪೇಷನ್ಸ್ ಕಳ್ಕೊಂತಾರೆ, ಯಾರು ಮಾಡ್ತಾರೆ ಅಂದ್ಬಿಟ್ಟು ಅದನ್ನು ಬಿಟ್ಬಿಡ್ತಾರೆ. ಈಗ ನಾವು ಎಲೆಕ್ಷನ್ ಟೈಮಲ್ಲಿ ಲೈನ್ ನಿಂತ್ಕೊಳ್ಳೋಕೆ ಪೇಷನ್ಸ್ ಇಂದ ಅವರ್ ಗಟ್ಲೆ ನಿಂತ್ಕೊಂಡಿರ್ತೀವಿ. ನಾವು ಮನೇಲೆ ಕುತ್ಕೊಂಡು ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ವ್ಯವಸ್ಥೆ ಬದಲಾವಣೆಗೋಸ್ಕರ, ನಾವೆಲ್ಲರೂ ಉದ್ಧಾರಕ್ಕೋಸ್ಕರ ನಾವು 10 ನಿಮಿಷ ಅದು ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತಂದ್ರೆ, ಇನ್ ಕೇಸ್ ನಾವು ಈ ತರ ಯೋಚನೆ ಮಾಡಿದ್ರು, ಲೈಕ್ ಆಚೆ ಹೋಗಿ ವೋಟ್ ಮಾಡ್ಬೇಕು ಅಂದ್ರು ಸ್ವಲ್ಪ ಜನ ಏನು ಅಂದ್ರೆ ಬಿಸಿ ಇರ್ತಾರೆ, ಕೆಲ್ಸದ ಇದ್ರು ಬಿಸಿ ಇರ್ತಾರೆ, 5 ನಿಮಿಷ ಅಲ್ಲಿ ಕಳಿಯೋದಕ್ಕೂ ಇದ್ ಮಾಡ್ತಾರೆ ಅಲ್ವಾ. ಅಂತವ್ರು ಆಫೀಸಲ್ಲಿ ಕುತ್ಕೊಂಡು ವೋಟ್ ಮಾಡ್ಬೋದು ಅಲ್ವಾ. ಬಟ್ ಸರ್ವರ್ ನ ಸರಿ ಮಾಡಿದ್ರೆ ಇದೆಲ್ಲ ಪಿಕ್ನಿಕ್ ಹೋಗ್ಬಿಟ್ಟು ವೋಟ್ ಮಾಡ್ಬೋದು, ಎಲ್ಲಿದ್ರು ವೋಟ್ ಮಾಡ್ಬೋದು. ಇವಾಗ ಬೇರೆ ಕಡೆಯಿಂದನೂ ಬರ್ತಾರೆ, ಇಲ್ಲಿ ವೋಟರ್ ID ಇರೋದ್ರಿಂದ ಬೇರೆ ಕಡೆಯಿಂದನೂ ಬರ್ಬೇಕಾಗುತ್ತೆ, ಟ್ರಾವೆಲ್ ಮಾಡ್ಬೇಕಾಗುತ್ತೆ. ನಮ್ಮ ವೈಫ್ ಅವಾಗ್ಲೇ ಫೋನ್ ಮಾಡಿದ್ರು ಅರ್ಧ ಗಂಟೆ ಮುಂಚೆ, ರೀ ನನಗೆ ಅರ್ಜೆಂಟ್ ಇವಾಗ 2,000 ರೂಪಾಯಿ ಬೇಕು, ಇಲ್ಲಿ ಅಂಗಡಿ ಹತ್ರ ಇದ್ದೀನಿ, ಏನೋ ತಗೋತಾ ಇದ್ದೀನಿ ಅಂತ. ನಾನು ಕ್ಯಾಶ್ ಕೊಡೋಕ್ಕಾಗಲ್ಲ,
ಇಮ್ಮಿಡಿಯೇಟು ನಾನು ಫೋನ್ ಪೇ ಮಾಡಿದೆ ಟಕ್ ಅಂತ ಅಲ್ಲಿ ಹೋಯ್ತು ಸರ್ ಸೆಕೆಂಡ್ ಅಲ್ಲಿ. ಆಪ್ಸ್ ನೋಡಂಗಿದ್ರೆ ನಾವು ಸರ್ವರ್ ಕರೆಕ್ಟ್ ಆಗಿರುತ್ತೆ. ವೆಬ್ಸೈಟ್ ಅಲ್ಲಿ ಮಾಡ್ತೀವಿ ಅಂದಾಗ ಮಾತ್ರ ನಮಗೆ ಸರ್ವರ್ ಹೋಗುತ್ತೆ. ಆಪ್ ಮೂಲಕನೇ ಮಾಡೋಣ. ಹಾ, ಆಪ್ ಮೂಲಕ ಅಂದ್ರೆ ಅಫ್ಕೋರ್ಸ್ ಮಾಡ್ಬೋದು. ಆಲ್ರೆಡಿ ಒಂದು ಆ್ಯಪ್ ಇದೆ ಗೊತ್ತಾ ನಿಮಗೆ, ಇಲ್ಲ ದಿ ಸರ್. ರಿಯಲ್ ಪ್ರಜಾಕಿ ಅಂತ ಹೇಳ್ಬಿಟ್ಟು. ಓಕೆ ಸರ್. ಅದರಲ್ಲಿ ನೀವು ಇಂಟರ್ವ್ಯೂ ಮಾಡಿ ಒಬ್ಬ ಜನಪ್ರತಿನಿಧಿನ ಆಯ್ಕೆ ಮಾಡಿಕೊಂಡು ಅಲ್ಲಿ ವೋಟ್ ಮಾಡಿದ್ಮೇಲೆ ಅವನಿಗೆ ನೀವೇ ಟಿಕೆಟ್ ಕೊಟ್ಟಂಗೆ. ಯಾಕೆಂದ್ರೆ ನೀವು ಯು ಆರ್ ದ ಹೈಕಮಾಂಡ್, ಯಾ. ನೀವೇನೇ ಪ್ರಜೆಗಳ ಪ್ರಭು ನೀವು. ಹ್ಮ್. ಈ ತರದ್ದು ಒಂದು ವ್ಯವಸ್ಥೆ ಬರ್ಬೇಕಾ ಬೇಡವಾ? ಬರ್ಬೇಕು ಸರ್, ಅಫ್ಕೋರ್ಸ್ ಬರಲೇಬೇಕು. ತಮ್ಮ ಹೆಸರು? ಪ್ರಿಯದರ್ಶಿನಿ. ಈಗಲೇ ನೀವು ಈ ತರ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಜವಾಬ್ದಾರಿ ತಗೊಂಡು ಹಾಂ ಸರ್. ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಹಾಂ ಸರ್. ನಿಮ್ಮ ಕಲೀಗ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳ್ತೀರಾ? ಶಾ ಸರ್. ಹಾಂ, ಯಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.